ಬಾಯಿ ಮೇಲೆ ಕಾಳಭೈರವ ಬಸವಣ್ಣಪ್ಪನ ಮೂರ್ತಿ ಅಂತ ಹೇಳಿ ಬಡವಣಿಗೆ ಭಕ್ತಾದಿಗಳು ಇಲ್ಲಿ ಮೂರ್ತಿಗಳನ್ನು ಮಾಡ್ಲಿಕ್ಕೆ ಹಾಕ್ಯಾರ. ನಮಸ್ಕಾರ ರೀ. ನಾವು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೀವಿ. ಹೇಳಿದೀವಿ ಅಂದ್ರೆ ತೋರಿಸ್ತೀನಿ ರೀ. ಅಲ್ಲಿದ್ದೀವಿ ನಾವು ಇವತ್ತು ಬಿಜಾಪುರ ಇರುವಂಥ ಶಿಲ್ಪಕಲಾ ಶಾಸ್ತ್ರೋಕ್ತ ಶಿಲ್ಪಕಲಾ ಕೇಂದ್ರ ಅಲ್ಲಿ ಬಂದೀವಿ. ನಮ್ಮೂರೊಳಗೆ ನಮ್ಗೆ ಶಿಲ್ಪ ಬೇಕಾಗಿತ್ತು. ಕಾಲಭೈರವನ ಮೂರ್ತಿಯನ್ನು ನಾವು ಇವತ್ತು ನೋಡೋಕ್ಕೆ ಮತ್ತು ಭಾಳ ಪುರಾತನವಾದಂಥ ಯಾದವರ ಸಿಂಗಣ ದೊರೆ ಕಟ್ಟಿದಂಥ ಆ ದೇವಸ್ಥಾನಕ್ಕೆ ಆ ಬಾವಿಗೆ ಆ ಮೂರ್ತಿ ಭಗ್ನವಾಗಿದ್ದರಿಂದ ನಶಿಸಿ ಹೋಗಿದ್ದರಿಂದ ಮತ್ತೊಂದು ದಾನಿಗಳು ಇವತ್ತು ಬಂದಾರ. ಆ ದಾನಿಗಳನ್ನು ಮಾತಾಡ್ತೀನಿ, ಬರೀ ನೋಡೋಣ. ನಾವು ಬಂದಿದ್ದೀವಿ ಶಿಲ್ಪಕಲಾ ವಿಶ್ವಕರ್ಮ ಅಲ್ಲಿ ಬಂದಿದ್ದೀವಿ. ಹೇಳ್ರಿ ಕಕ್ಕ, ಇದು ನಮ್ಮ ಊರ ಬಾಯಿ ಮೇಲೆ ಕಾಳಭೈರವ ಬಸವಣ್ಣಪ್ಪನ ಮೂರ್ತಿ ಅಂತ ಹೇಳಿ ನಾವು ಕುರ್ತೀವಿ ಅಂತ ಹೇಳಿ ಮಾತು ಕೊಟ್ಟಿವಿ. ಅವಾಗ ಈಗ ಮೂರ್ತಿ ಮಾಡಿಸ್ಲಕ್ಕ ಹಾಕ್ಲಕ್ ಬಂದಿವಿ. ಅದನ್ನ ಯಾವಾಗ ದೀಪಾವಳಿಗೆ ಸ್ಥಾಪನಾ ಮಾಡೋದು ಐತ್ರಿ. ನೋಡ್ರಿ, ಎಲ್ಲ ಹಿರಿಯರು ಬಂದಾರ ನಮ್ಮೂರ. ಈಗ ನಮ್ಮ ವಿಡಿಯೋ ನೋಡಿರಿ. ಆ ವಿಡಿಯೋದಾಗ ಊರ ಬಾವಿ ಒಳಗೆ 900 ವರ್ಷಗಳ ಇತಿಹಾಸ ಇರುವಂಥ ಯಾದವರ ಸಿಂಗಣದೊರೆ ಕಟ್ಟಿದಂಥ ಬಾವಿಗೆ ಅದು ಕಾಲಭೈರವ ಅತಿ ಭಾಳ ಪ್ರಾಚೀನವಾದದ್ದು. ಆ ಮೂರ್ತಿ ಸ್ವಲ್ಪ ಭಿನ್ನ ಆಗೈತೆ ಅಂತೇಳಿ ನಾವು ತಿಳ್ಕೊಂಡ ಅದರ ಬದಲಾಗಿ ಇನ್ನೊಂದು ಹೊಸದ ಮೂರ್ತಿ ಕೊಡ್ತಾನೆ ತಂದ ಆ ವಿಡಿಯೋದಾಗ ನೋಡ್ರಿ. ಈಗ ಮತ್ತೆ ಎಲ್ಲ ನಮ್ಮ ಊರ ಹಿರಿಯರೆಲ್ಲ ಕುಡ್ಕೊಂಡು ಮತ್ತು ಅದು ಊರ ಬಾವಿಯನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಮೂರ್ತಿನ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನಾವು ಇದು ಏನು ಗಾಯತ್ರಿ ದೇವಿ ಒಂದು ಶಾಂಭವಿ ಒಂದು ಏನು ಶಿಲ್ಪಕಲಾ ಕೇಂದ್ರ ಬಿಜಾಪುರದಲ್ಲಿ ನಾವು ಬಂದೀವಿ. ಆ ಎಲ್ಲ ಮೂರ್ತಿಗಳನ್ನು ನಾವು ಚಾಯ್ಸ್ ಮಾಡಿ ಯಾವುದು ಶಾಸ್ತ್ರೋಕ್ತ ಐತಿ, ಪೂಜೆಗೆ ಅರ್ಹ ಐತಿ ಅಂಥದ್ದು ಎಲ್ಲ ನಿಯಮಬದ್ಧ ಆಗಿರುವಂಥ ಮೂರ್ತಿ ನಾವು ಇಲ್ಲಿ ಹಾಕ್ಲಕ್ಕೆ ಬಂದ್ವಿ. ಅದು ಸ್ಥಾಪನೆ ಆದ್ಮೇಲೆ ನಾವು ವಿಡಿಯೋ ತೋರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ.
ಹಾಂ ಕಾಕರ್ ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ರಮೇಶ್ ಮಾಯಚಾರಿ, ಶಿಲ್ಪ ಕಲಾವಿದರು, ಬಾಗಲಕೋಟೆ ರೋಡ್ ವಜ್ರಹನುಮಾನ್. ಇದು ವಜ್ರಹನುಮಾನಗರ ಶಾಸ್ತ್ರೋಕ್ತ ಶಿಲ್ಪಕಲಾ ಕೇಂದ್ರ ಮಾಲಕರು ದೇವೇಂದ್ರ ಮೃತ್ಯುಂಜಯ ಬಡಗೇರ. ಇವರು ಎಲ್ಲ ರೀತಿಯಿಂದ ಮೂರ್ತಿಗಳ ಮಾಡುತ್ತಾರೆ. ಏರಿಯಾ ಜುಮ್ನಾ ರೋಡ, ಬಾಗಲಕೋಟೆ ರೋಡ, ಶಿಲ್ಪಕಲಾ ಕೇಂದ್ರ ಶಾಸ್ತ್ರೋಕ್ತ. ಸರ್ ಎಷ್ಟು ದಿನದ ಭಕ್ತಾದಿಗಳು ಇಲ್ಲಿ ಮೂರ್ತಿಗಳನ್ನು ಮಾಡ್ಲಿಕ್ಕೆ ಹಾಕ್ಯಾರ. ಅಲ್ಲ ಒಂದು ಮೂರ್ತಿ ನೀವು ಅಜ್ಮಾಸಿ ಎಷ್ಟು ಟೈಮ್ ತಗೋತೀರಿ? ಒಂದು ತಿಂಗಳ ತನಕ ಟೈಮ್ ಬೇಕು ಮಾಡ್ಲಿಕ್ಕೆ. ಬೇಕು ಅಂದ್ರೆ ಅದು ಮೊದಲು ನೀವು ಚಿತ್ರ ತೋರಿಸಿದ್ರ ಅದ್ರ ಮ್ಯಾಗ ಮಾಡ್ತೀರಿ. ಹೇಳಿ 98080697 ಹಾಂ 082. ಹಾಂ ಅಂದ್ರೆ ಅಡ್ವಾನ್ಸ್ ಇದು ಮಾಡಿ ಹೋದ್ರೆ ನೀವು ಮೂರ್ತಿಗಳನ್ನ ಹಾಂ ಅಂದ್ರೆ ಎಲ್ಲ ಏಸ್ ಥರ ಕಲ್ಲು ನೀವು ಮಾಡ್ತೀರಿ ನೀವು? ನಾವು 2 ಥರ. ಹಾಂ ಯಾವ ಕಲ್ಲು? ಮೈಸೂರು ಕಲ್ಲ, ಶೆಲಿಕೇರಿ ಕಲ್ಲ. ಶೆಲಿಕರ ಎರಡು ಇದು ಹಾಂ ಮತ್ತು ಸಣ್ಣ ಮಾರ್ಬಲ್ ತರಿಸ್ಕೊಡ್ತೀವಿ ಅಷ್ಟೇ. ಹಾಂ ಮಾಡಲ್ಲ